ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾವು ಲಾವಾ ಬ್ಲೇಸ್ 5G. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು 10,999 ರೂಪಾಯಿಗೆ ಇರೋದು. ಇದರ ಒಂದು ಪ್ರೈಸ್ ರೇಂಜ್ ಆದ್ರೆ ಸ್ಪೆಷಲ್ ಪ್ರೈಸ್ ಅಂತ 9,999 ರೂಪಾಯಿಗೆ ಇದು ಸಿಗ್ತಾ ಇದೆ. ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ ಹೇಗಿದೆ, ಅದರ ಒಂದು ಕ್ವಾಲಿಟಿ ಹೇಗಿದೆ, ಹಾಗೂ ಏನು ಸ್ಪೆಸಿಫಿಕೇಶನ್ಸ್ ಇದೆ, ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಏನಿದೆ, ಸೊ ಅದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಫಸ್ಟ್ ಓಪನ್ ಮಾಡೋಣ, ಆಮೇಲೆ ಯೂಸ್ ಮಾಡಿ ನೋಡೋಣ. ಓಕೆ, ಇದರ ಒಳಗಡೆ ಅಂತ ನೋಡೋದಾದ್ರೆ ಟ್ರಾನ್ಸ್ಪರೆಂಟ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಡಿವೈಸ್ ಪ್ರೊಟೆಕ್ಷನ್ ಗೆ ಒಂದು ಸಿಮ್ ಎಜೆಕ್ಟಿಂಗ್ ಪಿನ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ ಫ್ರೀ ಸರ್ವಿಸ್ ಅಟ್ ಹೋಮ್. ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮನೆಗೆ ಬಂದು ಸರ್ವಿಸ್ ಮಾಡ್ಕೊಡ್ತಾರಂತೆ. ಸೊ ಅದು ಕೂಡ ಒಳ್ಳೆ ವಿಷಯ. ಇದನ್ನ ಸೈಡಿಗೆ ಇಡೋಣ. ಬಟ್ ಯಾವ ಪ್ರದೇಶದಲ್ಲಿ ಅವೈಲಬಿಲಿಟಿ ಇದೆ ಅಂತ ಗೊತ್ತಿಲ್ಲ. ಏನು ಸ್ಮಾರ್ಟ್ ಫೋನ್. ಇನ್ನು ಇದರ ಒಂದು ಡಿಸೈನ್ ಅನ್ನ ನೋಡೋದಾದ್ರೆ ಒಳ್ಳೆ ಒಂದು ಸಖತ್ತಾದ ಒಂದು ಪ್ರೀಮಿಯಂ ಕ್ವಾಲಿಟಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಸೊ ನಿಮಗೆ ಅನ್ಸುತ್ತೆ ಅದನ್ನ ಹೇಳಿ. ಇನ್ನು ಬಾಕ್ಸ್ ನ ಒಳಗಡೆ ನೋಡೋದಾದ್ರೆ ಒಂದು ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಕೇಬಲ್ ನ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ಚೆನ್ನಾಗಿದೆ, ಒಳ್ಳೆ ಒಂದು ದಪ್ಪಕ್ಕಿದೆ, ಒಳ್ಳೆ ಲೆಂತ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಈ ರೀತಿ ಇದೆ. 5 ವೋಲ್ಟ್ 2.4 ಆಂಪಿಯರ್ ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಇದರ ಬಾಟಮ್ ಅಲ್ಲಿ ನೋಡೋದಾದ್ರೆ 3.5 mm ನ ಆಡಿಯೋ ಜಾಕ್ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಮೈಕ್ರೋಫೋನ್ ಹಾಗೂ ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್ ಮತ್ತು ಸ್ಪೀಕರ್ ಔಟ್ಪುಟ್ ಅನ್ನ ನೋಡ್ಕೊಬಹುದು. ಇನ್ನು ಲೆಫ್ಟ್ ಅಲ್ಲಿ ನೋಡೋದಾದ್ರೆ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು 2 ಸಿಮ್ ಅನ್ನ ಹಾಕೊಬಹುದು. 2 ಕೂಡ 5G ಅನ್ನ ಸಪೋರ್ಟ್ ಮಾಡುತ್ತೆ. ಒಂದು ಮೆಮೊರಿ ಕಾರ್ಡ್ ಹಾಕೊಬಹುದು. ಮತ್ತೆ ವಾಲ್ಯೂಮ್ ಬಟನ್ ಅಂತ ನೋಡೋದಾದ್ರೆ ಈ ರೀತಿ ಲೆಫ್ಟ್ ಸೈಡ್ ನಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಜಾಗದಲ್ಲಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ನೆಕ್ಸ್ಟ್ ನೋಡೋದಾದ್ರೆ ರೈಟ್ ಸೈಡ್ ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ಅದೇ ಪವರ್ ಬಟನ್ ಆಗೂ ವರ್ಕ್ ಆಗುತ್ತೆ. ಸೊ ಫಸ್ಟ್ ನಾವು ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಪೀಡ್ ಅನ್ನ ನೋಡೋಣ. ಓಕೆ, ಒಂದ್ ಮಟ್ಟಿಗೆ ಒಳ್ಳೆ ಒಂದು ಸ್ಪೀಡ್ ಇದೆ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಫೋಟೋ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ಇಂಡೋರ್ ಅಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಹುದು. ಇನ್ನು ಔಟ್ ಸೈಡ್ ಎಲ್ಲ ಹೋಗಿ ಹೇಗೆ ಫೋಟೋ ಕ್ವಾಲಿಟಿ ಬರ್ತಾ ಇದೆ, ಮತ್ತೆ ಫೋನ್ ಅನ್ನ ಯೂಸ್ ಮಾಡಿ ಹೇಗಿದೆ, ಚಾರ್ಜ್ ಎಲ್ಲ ಹೇಗೆ ನಿಲ್ಲುತ್ತೆ, ಗೇಮ್ ಅನ್ನ ಆಡಿ ಅದು ಕೂಡ ಹೇಗೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಸೊ ಎಲ್ಲದನ್ನು ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇದರ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಪ್ರೀಮಿಯಂ ಗ್ಲಾಸ್ ಬ್ಯಾಕ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. 2K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಇದೆ ವಿತ್ EIS ಸಪೋರ್ಟ್ ಅಂತೆ. 50 ಮೆಗಾಪಿಕ್ಸೆಲ್ ನ AI ಟ್ರಿಪಲ್ ಕ್ಯಾಮ್ರಾ ಸೆಟಪ್, 8 ಮೆಗಾಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ, 4GB RAM ಪ್ಲಸ್ 3GB ವರ್ಚುವಲ್ RAM ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಹಾಗೂ ಅಲ್ಟ್ರಾ ಫಾಸ್ಟ್ ಸ್ಟೋರೇಜ್ 128GB ಅನ್ನ ಕೊಟ್ಟಿದ್ದಾರೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಗೂ ಫೇಸ್ ಅನ್ಲಾಕ್ ಅನ್ನ ಸಪೋರ್ಟ್ ಮಾಡುತ್ತೆ. ಪವರ್ಫುಲ್ ಬ್ಯಾಟರಿ 5000 mAh ಕೊಟ್ಟಿದ್ದಾರೆ. ಹಾಗೂ 6.5 ಇಂಚ್ ನ HD IPS ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ವೈಡ್ ವೈನ್ L1 ಸಪೋರ್ಟ್ ಇದೆ. ಆಂಡ್ರಾಯ್ಡ್ 12 ನ ಒಂದು ಕ್ಲೀನ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಹಾಗೂ ಅನಾನಮಸ್ ಕಾಲ್ ರೆಕಾರ್ಡಿಂಗ್ ಸಪೋರ್ಟ್ ಕೂಡ ಇದೆ ಅಂತ ಹೇಳಿದ್ದಾರೆ. 2.2 GHz ನ MediaTek Dimensity 700 ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಫಸ್ಟ್ ಡಿಸ್ಪ್ಲೇ ಅಂತ ಬರೋಣ. ಇದರಲ್ಲಿ 6.5 ಇಂಚ್ ನ HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇದೇ ರೀತಿಯಾದ ಡಿಸ್ಪ್ಲೇ ಬರುತ್ತೆ. ಇನ್ನು ಫುಲ್ HD ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದನ್ನ ಬಿಡಿ. ಆದ್ರೆ ಇದರಲ್ಲಿ ನಮಗೆ ವೈಡ್ ವೈನ್ L1 ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. OTT ಪ್ಲಾಟ್ಫಾರ್ಮ್ಸ್ ನಲ್ಲಿ ನಾವು HD ಕಂಟೆಂಟ್ಸ್ ಅನ್ನ ಸ್ಟ್ರೀಮ್ ಮಾಡಕ್ಕೆ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಹಾಗೂ ನಾವು ವಿಡಿಯೋಸ್ ಮೂವೀಸ್ ನೋಡುವಾಗ್ಲಂತೂ ಒಳ್ಳೆ ಒಂದು ವ್ಯೂವಿಂಗ್ ಆಂಗಲ್ ಇದೆ. ಸೊ ಚೆನ್ನಾಗಿ ನಾವು ಮೂವೀಸ್ ವಿಡಿಯೋಸ್ ಎಲ್ಲ ನೋಡಕ್ಕೆ ಯೂಸ್ಫುಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದ್ರೆ ಫ್ರಂಟ್ ನಮಗೆ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಇಂಡೋರ್ ಔಟ್ಡೋರ್ ಎಲ್ಲದೂ ನಾನು ಇಲ್ಲಿ ಫೋಟೋಸ್ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಸೊ ನನಗೆ ಅನ್ನಿಸ್ದಂಗೆ 8 ಮೆಗಾಪಿಕ್ಸೆಲ್ಗೆ ಚೆನ್ನಾಗಿನೇ ಬರ್ತಾ ಇದೆ. ಸೊ ಈ ಒಂದು ಬಜೆಟ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ ಸೂಪರ್ ಆದ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಫೋಟೋ ಸ್ಯಾಂಪಲ್ ಎಲ್ಲ ನಾನು ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಸೊ ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಫೋಟೋ ಆಸಮ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಸೊ 10,000 ಬಜೆಟ್ ನಲ್ಲೂ ಒಳ್ಳೆ ಒಂದು ಕ್ಯಾಮ್ರಾ ಸ್ಮಾರ್ಟ್ ಫೋನ್ ಆಗಿದೆ. ಇನ್ನು ವಿಡಿಯೋ ಅಂತ ನೋಡೋದಾದ್ರೆ ಇದರಲ್ಲಿ ನಾವು 2K ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಬಹುದು ವಿತ್ EIS ಸಪೋರ್ಟ್ ಇದೆ, ಅಂದ್ರೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ನಿಮ್ಮ ವಿಡಿಯೋಸ್ಗಳಲ್ಲಿ ಶೇಕ್ ಏನಾರು ಇದ್ರೆ ಸೊ ಇದು ಕಡಿಮೆ ಮಾಡುತ್ತೆ. ಸೊ ಸ್ಮೂತ್ ಆದ ವಿಡಿಯೋನ ತಗೊಬಹುದು. ಸೊ ನಾನು ಇಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಬಹುದು. ಇದರಲ್ಲಿ ತೆಗೆದಿರುವಂತಹ ಒಂದು ವಿಡಿಯೋ ಕ್ವಾಲಿಟಿ ಹೇಗಿದೆ, ಸ್ಟೆಬಿಲೈಸೇಷನ್ ಹೇಗಿದೆ ಅಂತ
ನೋಡ್ಕೊಬಹುದು. ಸೊ ಟೋಟಲ್ ಹೇಳಬೇಕಂದ್ರೆ ಈ ಒಂದು ಬಜೆಟಿಗೆ ಕಂಪೇರ್ ಮಾಡುವಾಗ 5 ಸ್ಟಾರ್ ನಲ್ಲಿ ನಾನು 4.5 ಕೊಡ್ತೀನಿ. ಸೊ ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ. ಇನ್ನು ನೆಕ್ಸ್ಟ್ ರ್ಯಾಮ್ ಮತ್ತು ಸ್ಟೋರೇಜ್ ಅಂತ ನೋಡೋದಾದ್ರೆ ಈ ಒಂದು ಬಜೆಟ್ ನಲ್ಲಿ ಇಷ್ಟೇ ಸಿಗೋದು. ಸೊ 4GB ರ್ಯಾಮ್ ಅನ್ನು ಕೊಟ್ಟಿದ್ದಾರೆ ಹಾಗೂ 3GB ನ ವರ್ಚುವಲ್ ರ್ಯಾಮ್ ಸಪೋರ್ಟ್ ಕೂಡ ಇದೆ, ಒಳ್ಳೆ ವಿಷಯ. ಇನ್ನು ನೆಕ್ಸ್ಟ್ 128GB ಅಲ್ಟ್ರಾ ಫಾಸ್ಟ್ ಸ್ಟೋರೇಜ್ ಇದೆ, ಅದು ಕೂಡ ಚೆನ್ನಾಗಿದೆ. ಸೊ ಅದು ಕೂಡ ಒಳ್ಳೆ ವಿಷಯವಾಗಿದೆ. 5000 mAh ಒಂದು ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ನಾನು ಗೇಮ್ಸ್ ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿ ಆಡಿ AnTuTu ಬೆಂಚ್ ಮಾರ್ಕ್ ಸ್ಕೋರ್ ಅನ್ನ 2 ಸಲ ಚೆಕ್ ಮಾಡಿ ಸೊ ಇಷ್ಟಕ್ಕೊಂದು ಮಾಡಿದ್ದೀನಿ, ಮತ್ತೆ ಫೋಟೋಸ್ ತೆಗ್ದಿದ್ದೀನಿ, ವಿಡಿಯೋಸ್ ತೆಗ್ದಿದ್ದೀನಿ. ಸೊ ಬೆಳಗಿಂದ ಇದನ್ನ ನಾನು ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಆದ್ರೂ ಕೂಡ ನೀವು ನೋಡ್ಕೊಬಹುದು ಚಾರ್ಜ್ ಎಷ್ಟು ನಿಂತಿದೆ ಅಂತ. ಸೊ ಬ್ಯಾಟ್ರಿಗಂತೂ ನಾನು 5 ಸ್ಟಾರ್ ಕೊಡಬಹುದು, ಅಷ್ಟು ಸಕ್ಕತ್ತಾಗಿ ಇದರಲ್ಲಿ ಬ್ಯಾಟರಿ ನಿಲ್ತಾ ಇದೆ. ಇನ್ನು ನೆಕ್ಸ್ಟ್ ಇದರ ಒಂದು ಪ್ರೊಸೆಸರ್, ಇದರಲ್ಲಿ MediaTek ನ Dimensity 700 5G ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿರೋದು ಈಗ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಸೊ 9999 ರೂಪಾಯಿಗೆ ಒಂದು 5G ಪ್ರೊಸೆಸರ್ MediaTek ನ Dimensity 700 ಸೂಪರ್ ಆದ ವಿಷಯ ಆಗಿದೆ. ಇದರಲ್ಲಿ ನಮ್ಮ ಭಾರತದಲ್ಲಿ ಈಗ 5G ಏನಿದೆ ಅದೆಲ್ಲ 5G ಸಪೋರ್ಟ್ ಆಗುವಂತಹ ಎಲ್ಲಾ ಬ್ಯಾಂಡ್ಸ್ ಗಳನ್ನು ಇದರಲ್ಲಿ ಹಾಕಿದ್ದಾರೆ. ಸೊ ಅದಕ್ಕಂತ ನಾನು 5 ಸ್ಟಾರ್ ಕೊಟ್ಬಿಡ್ತೀನಿ. ಸೊ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ಅಫೋರ್ಡಬಲ್ 5G ಸ್ಮಾರ್ಟ್ ಫೋನ್ ನಾನು ನೋಡಿದ ಫಸ್ಟ್ ಇದೆ ಅನ್ಸುತ್ತೆ. ಸೊ ಚೆನ್ನಾಗಿದೆ. ಇನ್ ಫ್ಯೂಚರ್ ನಲ್ಲೂ ಇದೇ ಬಜೆಟ್ ನಲ್ಲಿ ಬೇರೆ ಬ್ರಾಂಡ್ಸ್ ನಲ್ಲೂ ಬರ್ಬೋದು, ಆದ್ರೆ ಸದ್ಯಕ್ಕೆ ಇದು ಚೆನ್ನಾಗಿದೆ. ಇನ್ನು ಇದರಲ್ಲಿ ನಾನು ನ್ಯೂ ಸ್ಟೇಟ್ ಗೇಮ್ ಅನ್ನ ಆಡಿದ್ದೀನಿ. ಇನ್ನು ಪರ್ಫಾರ್ಮೆನ್ಸ್ ಅಲ್ಲಿ ಎಕ್ಸ್ಟ್ರೀಮ್ ಮ್ಯಾಕ್ಸ್ 90 FPS ವರೆಗೂ ನಾನು ಇಟ್ಟಿದ್ದೀನಿ, ಹಾಗೂ ಗ್ರಾಫಿಕ್ಸ್ ಅಂತ ನೋಡೋದಾದ್ರೆ ಅಲ್ಟ್ರಾ ವರೆಗೂ ಇದು ಸಪೋರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಗೇಮ್ಸ್ ಅನ್ನ ನಾವು ಸಕ್ಕತ್ತಾಗಿ ಆಟ ಆಡ್ಕೊಬಹುದು. ಸೊ ನೀವು ಗೇಮ್ ಪ್ಲೇನ ಇಲ್ಲಿ ಸ್ಕ್ರೀನ್ ನಲ್ಲಿ ನೋಡ್ಕೊಬಹುದು. ಸೊ ಈ ಒಂದು ಬಜೆಟ್ ನಲ್ಲಿ ಗೇಮಿಂಗ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರು ಕೂಡ ಇದಕ್ಕೂ ಕೂಡ ನಾನು 5 ಸ್ಟಾರ್ ಅನ್ನ ಕೊಡಬಹುದು. 10,000 ಬಜೆಟ್ ಒಳಗಡೆ ಇದು ಕೂಡ ಒಂದು ಬೆಸ್ಟ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಸ್ಮಾರ್ಟ್ ಫೋನ್ ಆಗಿದೆ. ಇನ್ನು ಆಡಿಯೋ ಕ್ವಾಲಿಟಿ ಅಂತ ನೋಡೋದಾದ್ರೂ ಒಳ್ಳೆ ಒಂದು ಲೌಡ್ ಆಗಿದೆ, ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಹಾಗೂ ಯೂಟ್ಯೂಬ್ ನಲ್ಲಿ ನಮಗೆ 2K ವರೆಗೂ ವಿಡಿಯೋ ಕ್ವಾಲಿಟಿ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಆಲ್ಸೋ ಇದರ ಒಂದು ಡಿಸೈನ್ ಕೂಡ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಸೊ ಇದು ಕೂಡ ನನಗೆ ಇಷ್ಟ ಆಯ್ತು. ಇನ್ನೊಂದು ವಿಷಯ ಏನಂದ್ರೆ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್, ಒಳ್ಳೆ ಒಂದು ಕ್ಲೀನ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ಇದರಲ್ಲಿ ಬ್ಲಾಟ್ವೇರ್ ಅಪ್ಲಿಕೇಶನ್ ಗಳೇ ಇಲ್ಲ. ಸೊ ಹೇಳ್ಬೇಕಂದ್ರೆ ಇದರಿಂದ ಯೂಸೇಜ್ ಏನು ಅಂತ ನೋಡೋದಾದ್ರೆ ನಮ್ಮ ಒಂದು ಫೋನ್ ಏನಿದೆ ಸ್ಮೂತ್ ಆಗಿ ರನ್ ಆಗುತ್ತೆ, ಬ್ಯಾಡ್ದಿರೋ ಅಪ್ಲಿಕೇಶನ್ ಎಲ್ಲ ತುಂಬಾ ಇರೋದಿಲ್ಲ, ಒಳ್ಳೆ ವಿಷಯ ಅದು. ಅಂಡ್ ಆಲ್ಸೋ ಇನ್ನೊಂದು ವಿಷಯ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಹೊಸ ಫೋನ್ ಎಲ್ಲ ತಗೊಂಡ್ಬಿಟ್ರೆ ನೀವು ಅದರಲ್ಲಿ ಹೇಳುತ್ತೆ ನೀವು ಕಾಲ್ ರೆಕಾರ್ಡ್ ಮಾಡುವಾಗ ದಿಸ್ ಕಾಲ್ ಇಸ್ ಬೀಯಿಂಗ್ ರೆಕಾರ್ಡೆಡ್ ಅಂತ. ಆದ್ರೆ ಇದರಲ್ಲಿ ಆ ರೀತಿ ಏನಿಲ್ಲ. ಇದರಲ್ಲಿ ಅನಾನಮಸ್ ಕಾಲ್ ರೆಕಾರ್ಡಿಂಗ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಯಾರ ಜೊತೆನಾದ್ರೂ ಕಾಲ್ ರೆಕಾರ್ಡಿಂಗ್ ಮಾಡ್ತಾ ಇದ್ರೆ ಸೈಲೆಂಟ್ ಆಗಿ ರೆಕಾರ್ಡ್ ಮಾಡ್ಕೊಬಹುದು, ಯಾರಿಗೂ ಗೊತ್ತೇನೆ ಆಗೋದಿಲ್ಲ. 10,000 ರೂಪಾಯಿ ಅನ್ನೋ ಒಂದು ಬಜೆಟ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೋಬಹುದು ಅಂತ ಕೇಳಿದ್ರೆ ಇದನ್ನ ನಾನು ಕಂಪ್ಲೀಟ್ ಆಗಿ ಯೂಸ್ ಮಾಡಿ ನೋಡಿದೀನಿ. ಎಲ್ಲದೂ ಕೂಡ ಒಂದು ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಕೊಡ್ತಾ ಇದೆ. ಒಂದು ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಕ್ಯಾಮ್ರಾ ಆಗಿರಲಿ, ಡಿಸ್ಪ್ಲೇ ಆಗಿರಲಿ, ಬ್ಯಾಟ್ರಿ ಆಗಿರಲಿ, ಹಾಗೂ ಪ್ರೊಸೆಸರ್ ಆಗಿರಲಿ, ಇನ್ನು 5G ಸಪೋರ್ಟ್ ಆಗಿರಲಿ, ಎಲ್ಲದರಲ್ಲೂ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಸೊ ನನಗಂತೂ ಇಷ್ಟ ಆಯಿತು. ಆರಾಮಾಗಿ ಈ ಒಂದು ಬಜೆಟ್ ಅಲ್ಲಿ ನೀವು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳೋದಿದ್ರೆ ತಗೊಬಹುದು, ನಿಮ್ಮ ಇಷ್ಟ. ಇದರ ಒಂದು ಸೇಲ್ ನೋಡೋದಾದ್ರೆ ನವೆಂಬರ್ 15ನೇ ತಾರೀಕಿಂದ ಶುರು ಆಗುತ್ತೆ. ಅಮೆಝಾನ್ ನಲ್ಲಿ ನೀವು ಪರ್ಚೇಸ್ ಮಾಡ್ಕೊಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.